ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಹೊಸದಾಗಿ ಸ್ಕಾಲರ್ಶಿಪ್ನ ಘೋಷಣೆ ಮಾಡಿದ್ದಾರೆ. ಸ್ಕಾಲರ್ಶಿಪ್ ಎಷ್ಟು ಬಂದ್ಬಿಟ್ಟು ದೀಪಿಕಾ ಸ್ಕಾಲರ್ಶಿಪ್ ಅಂತ. ಇದು ಬಂದ್ಬಿಟ್ಟು ಮೈನ್ ಮಹಿಳೆಯರಿಗೆ ಸ್ಕಾಲರ್ಶಿಪ್ ಎಲಿಜಿಬಿಲಿಟಿ ಏನು, ಅರ್ಜಿ ಹಾಕೋದೇನು, ಯಾರಿಗೆಲ್ಲ ಬರುತ್ತೆ, ಎಷ್ಟು ಅಮೌಂಟ್ ಬರುತ್ತೆ, ಎಲ್ಲ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ ಮಾಡಿ. ದೀಪಿಕಾ ವಿದ್ಯಾರ್ಥಿ ವೇತನ ಘೋಷಣೆ ಕೂಡ ಮಾಡಿದ್ದಾರೆ. ಬರೋಬ್ಬರಿ ಇದನ್ನ 37,000ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಸಹಾಯ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಇದು ಬಂದ್ಬಿಟ್ಟು ಹೆಣ್ಣು ಮಕ್ಕಳಿಗೆ ಮಾತ್ರ ಸಿಗುತ್ತೆ, ಅದೇ ರೀತಿ ಗಂಡು ಮಕ್ಕಳಿಗೆ ಸಿಗೋದಿಲ್ಲ. ಇದು ಬಂದ್ಬಿಟ್ಟು ಹೊಸ ವಿದ್ಯಾರ್ಥಿ ವೇತನ, ದೀಪಿಕಾ ವಿದ್ಯಾರ್ಥಿ ವೇತನ. ಸಾವಿರಾರು ವಿದ್ಯಾರ್ಥಿ ವೇತನ ಪ್ರೈವೇಟ್ ಆಗಿ ಬರ್ತದೆ, ಬಟ್ ಇದು ನಿಮಗೆ 100% ಜೆನ್ಯೂನ್ ಆಗಿ ಬರುವುದು ವಿದ್ಯಾರ್ಥಿ ವೇತನ. ಯಾಕೆ ಅಂದ್ರೆ ಇದನ್ನ ನಡೆಸ್ತಾ ಇರೋದು IT ದಿಗ್ಗಜ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇಂದ ನಡೆಸ್ತಾ ಇದ್ದಾರೆ. ಅಜೀಂ ಪ್ರೇಮ್ಜಿ ಅಂದ್ರೆ ವಿಪ್ರೋ ಫೌಂಡೇಶನ್ ಗೊತ್ತಾ ಇದೆ. ಅಜೀಂ ಪ್ರೇಮ್ಜಿ ಅವರು ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನ ಮಾಡಿದ್ದಾರೆ. ಅವರ ಫೌಂಡೇಶನ್ ಕಡೆಯಿಂದ ನಿಮಗೆ ಬರ್ತಾ ಇದೆ ಸ್ಕಾಲರ್ಶಿಪ್ ಬಂದ್ಬಿಟ್ಟು ದೀಪಿಕಾ ಸ್ಕಾಲರ್ಶಿಪ್ ಅಂತ. ಇದು ಬಂದ್ಬಿಟ್ಟು ಬರೋಬ್ಬರಿ 37,000 ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಇದನ್ನ CM ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಇದನ್ನ ಘೋಷಣೆ ಮಾಡಿದ್ರು. ಅವರೇ ಕೂಡ ಇದನ್ನ ಉದ್ಘಾಟನೆ ಕೂಡ ಮಾಡೋದು ಗಮನಿಸಬಹುದು. ಶುಕ್ರವಾರ ಘೋಷಣೆ ಕೂಡ ಮಾಡಿದ್ರು. ಅಜೀಂ ಪ್ರೇಮ್ಜಿ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಪೌಷ್ಟಿಕಾಹಾರದಲ್ಲಿ ಸಾಕಷ್ಟು ಸಹಾಯ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಅಂದ್ರೆ ಹೈಯರ್ ಎಜುಕೇಶನ್ಗೆ ಸಹಾಯ ಆಗಲಿ ಅಂತ ಹೇಳಿ ಈ ರೀತಿ ವಿದ್ಯಾರ್ಥಿ ವೇತನ ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಬರೋಬ್ಬರಿ ನಿಮಗೆ 30,000ವರೆಗೂ ನಿಮಗೆ ವಿದ್ಯಾರ್ಥಿ ವೇತನ ನಮಗೆ ಎಲಿಜಿಬಲ್ ಆಗ್ತೀರಾ. ಏನಂದ್ರೆ ಇದು ಎಲ್ಲ ಮಹಿಳೆಯರಿಗೆ ವಾರ್ಷಿಕ ಒಂದು ವರ್ಷಕ್ಕೆ 30,000ದವರೆಗೆ ನಿಮಗೆ ವಿದ್ಯಾರ್ಥಿ ವೇತನ ನಮಗೆ ಕೊಡ್ತಾರೆ. ಇದು ಬಂದ್ಬಿಟ್ಟು 2025-22 ಸಾಲಿನಲ್ಲಿ ಯಾವುದಾದ್ರೂ ನೀವು ಉನ್ನತ ಶಿಕ್ಷಣದಲ್ಲಿ ಅಥವಾ ಡಿಪ್ಲೊಮಾದಲ್ಲಿ ನೀವು ಅಡ್ಮಿಷನ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಇದಕ್ಕೆ ಎಲಿಜಿಬಿಲಿಟಿ ಬಂದ್ಬಿಟ್ಟು ಈ ವರ್ಷ ಯಾವುದೇ ಒಂದು ಡಿಗ್ರಿ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಅದೇ ರೀತಿ ನಾರ್ಮಲ್ ಡಿಗ್ರಿ, ಇಂಜಿನಿಯರಿಂಗ್ ಯಾವುದೇ ರೀತಿ ಹೈಯರ್ ಎಜುಕೇಶನ್ಗೆ ನೀವು ಅಡ್ಮಿಷನ್ ಆಗಿದ್ರೆ ಇದಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ, ಅದರ ಕಷ್ಟಪಡ್ತೀರಾ. ಇದು ಬಂದ್ಬಿಟ್ಟು ಮೇನ್ತಿಗೆ ಹೆಣ್ಣು ಮಕ್ಕಳಿಗೆ ಮಾತ್ರ. ಇದಕ್ಕೆ ಮೇನ್ ಕಾರಣ ಏನು ಅಂದ್ರೆ ಹೆಣ್ಣು ಮಕ್ಕಳಿಗೆ ಬಾಲ್ಯ ವಿವಾಹ ಆಗೋದು, ಗರ್ಭಿಣಿ ಸಮಸ್ಯೆ, ಪೋಷ ಸಮಸ್ಯೆಗಳು ಸಾಕಷ್ಟುಗೆ ಸಮಸ್ಯೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ಒತ್ತು ಕೊಡ್ತಾ ಇದೆ. ಅದಕ್ಕೋಸ್ಕರ ನಾವು ಈ ರೀತಿ ಸಹಾಯ ಮಾಡ್ತಾ ಇದೀವಿ, ಅದಕ್ಕೋಸ್ಕರ ಸ್ಕಾಲರ್ಶಿಪ್ ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ತಿಳಿಸಿದ್ದಾರೆ. ಈ ವೇಳೆ ಕೂಡ ಉನ್ನತ ಶಿಕ್ಷಣ ಸಚಿವರು ಕೂಡ ಹಾಜರಾಗಿದ್ರು. ಈಗ ಇದಕ್ಕೆ ನೀವು ಮೇನ್ ಎಲಿಜಿಬಿಲಿಟಿ ಹೆಣ್ಮಕ್ಳಾಗಿರ್ಬೇಕು. ನೀವೇನಾದರೂ ಈ ವರ್ಷದಲ್ಲಿ ನಾರ್ಮಲ್ ಡಿಗ್ರಿ ಅಥವಾ ಹೈಯರ್ ಎಜುಕೇಶನ್ ಮಾಡ್ತಾ ಇರಬೇಕು. ಎನಿ ಡಿಗ್ರಿ ಎನಿ ಡಿಪ್ಲೊಮಾ ಮಾಡ್ಬೇಕಾಗಿರುತ್ತೆ, ಅವರು ಎಲಿಜಿಬಲ್ ಆಗ್ತಾರೆ. ಮತ್ತೆ ನೀವು 10ನೇ ತರಗತಿ 12ನೇ ತರಗತಿ ಪಾಸ್ ಆಗಿರಬೇಕು. ಅಫ್ಕೋರ್ಸ್ ಪಾಸ್ ಆಗಿ ನೀವು ಡಿಗ್ರಿ ಬಂದಿರ್ತಾರ. ಮೇನ್ ಥಿಂಗ್ ನೀವು ಇಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಮಾತ್ರ ಓದಿರ್ಬೇಕು. ನೀವು 10ನೇ ತರಗತಿ 12ನೇ ತರಗತಿ ಅದೇ ರೀತಿ ಖಾಸಗಿ ಓದಿದ್ರೆ ನೀವು ಎಲಿಜಿಬಲ್ ಇಲ್ಲ. 10ನೇ ತರಗತಿ 12ನೇ ತರಗತಿ ಬಂದ್ಬಿಟ್ಟು ಸರ್ಕಾರಿ ಕಾಲೇಜುಗಳಲ್ಲಿ ನೀವು ಅದನ್ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಕೊಡೋಕೆ ಬರುತ್ತೆ. ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡ್ತಾ ಇದ್ದಾರೆ. ಲಾಸ್ಟ್ ಡೇಟ್ ಸೆಪ್ಟೆಂಬರ್ 30 ಆಗಿರುತ್ತೆ. ಸೆಪ್ಟೆಂಬರ್ 30ರ ಒಳಗಡೆ ನೀವು ಇದಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಈ ತಿಂಗಳು ಸೆಪ್ಟೆಂಬರ್ 30ರ ಒಳಗಡೆ ನೀವು ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತೆ. ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಜೀಂ ಪ್ರೇಮ್ಜಿ ಫೌಂಡೇಶನ್ ದಯವಿಟ್ಟು ಹೋಗಿ ಲಿಂಕ್ ಅಲ್ಲಿ ಕೂಡ ಬೇಕಾದ್ರೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಹೋಗಿ ನೋಡಿ. ಅಲ್ಲಿ ನಿಮಗೆ ಡೈರೆಕ್ಟ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಕೇಳುತ್ತೆ. SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡ್, ಅಡ್ಮಿಷನ್ ಡೀಟೇಲ್ಸ್, ನಿಮ್ಮ ಡೀಟೇಲ್ಸ್, ನಿಮ್ಮ ಅಡ್ರೆಸ್, ನಿಮ್ಮ ತಂದೆ ತಾಯಿ ಡೀಟೇಲ್ಸ್, ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಪುಸ್ತಕ ಡೀಟೇಲ್ಸ್, ಎಲ್ಲ ಡೀಟೇಲ್ಸ್ಗಳನ್ನ ಕೇಳುತ್ತೆ. ಅದನ್ನ ಫಿಲ್ ಅಪ್ ಮಾಡಿ ನಿಮ್ಮ ಆಧಾರ್ ನಂಬರ್ OTP, ನಿಮ್ಮ ಮೊಬೈಲ್ ನಂಬರ್ OTP, ನಿಮ್ಮದು ಯೂಸರ್ ನೇಮ್, ನಿಮ್ಮ ಪಾಸ್ವರ್ಡ್ ಎಲ್ಲ ಕೇಳುತ್ತೆ. ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಸೆಪ್ಟೆಂಬರ್ 30 ಲಾಸ್ಟ್ ಡೇಟ್ ಆಗಿರುತ್ತೆ. ಯಾವುದೇ ರೀತಿ ನಾರ್ಮಲ್ ಡಿಗ್ರಿ ಆಗಿರ್ಬೋದು, ವೃತ್ತಿಪರ ಪದವಿಗಳಾಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಎಲ್ಲದಕ್ಕೂ ನೀವು ಅಡ್ಮಿಷನ್ ಆಗಿದ್ರೆ ನಿಮಗೆ ಸಿಗುತ್ತೆ. ಅಡ್ಮಿಷನ್ ಆಗಿದ್ರೆ ಸಾಕು, ಇದಕ್ಕೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ನಿಮ್ಗೆ ಅಡ್ಮಿಷನ್ ಪ್ರೂಫ್ ಕೂಡ ಹೇಳುತ್ತೆ. ಅಂಡ್ ನಿಮ್ಗೆ ವರ್ಷಕ್ಕೆ 30,000ದವರೆಗೆ ನಿಮಗೆ ಕ್ರೆಡಿಟ್ ಆಗುತ್ತೆ. ವರ್ಷ ಕ್ರೆಡಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಇಯರ್ ಡಿಗ್ರಿ ಅಥವಾ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಅಥವಾ ಫಸ್ಟ್ ಇಯರ್ ಡಿಪ್ಲೊಮಾ ಇದ್ದೀರಾ ಅಂದ್ರೆ ನೀವು ಫೈನಲ್ ಇಯರ್ ಕಂಪ್ಲೀಟ್ ಆಗೋವರೆಗೂ ನಿಮಗೆ ವರ್ಷ ನಿಮಗೆ ಅಮೌಂಟ್ ಬಂದು ನಿಮ್ಮ ಖಾತೆಗೆ ನೇರವಾಗಿ ಕ್ರೆಡಿಟ್ ಆಗುತ್ತೆ. ಸರ್ಕಾರದವರು ಜೊತೆ ಸೇರ್ಕೊಂಡು ವೆರಿಫೈ ಮಾಡಿಕೊಂಡು ನಿಮಗೆ ಅರ್ಜಿ ಕೂಡ ಸಲ್ಲಿಸ್ತಾರೆ. ಇದು ಬರೋಬ್ಬರಿ 37,000 ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಹೇಳಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಯಾರಿದ್ದಾರೆ ಅದನ್ನ ಚೆಕ್ ಮಾಡಿ 37,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನ ಕೊಡ್ತಾ ಇದ್ದಾರೆ. ನೀವು ಮಹಿಳೆಯರ ಅಂದ್ರೆ ಹೆಣ್ಮಕ್ಳಾಗಿರ್ಬೇಕು. 10ನೇ ತರಗತಿ 12ನೇ ತರಗತಿ ನೀವು ಸರ್ಕಾರಿ ಶಾಲೆಗಳಲ್ಲಿ ಮುಗಿಸಿರ್ಬೇಕು. ಅಂಡ್ ನಿಮಗೆ ಈಗ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ರೆ ನೀವು ಈ ವರ್ಷ ಸಾಲಿನಲ್ಲಿ ಓದ್ತಾ ಇದ್ರೆ ನೀವು ಇದಕ್ಕೆ ಎಲಿಜಿಬಲ್ ಆಗ್ತೀರಾ. ನೀವು ಸ್ಕಾಲರ್ಶಿಪ್ ನ ಪಡ್ಕೋಬೇಕಂದ್ರೆ ಡಿಗ್ರಿಯಲ್ಲಿ ನೀವು 3 ವರ್ಷ ಅಥವಾ 4 ವರ್ಷ ಡಿಗ್ರಿ ಮಾಡಿದ್ರೆ ಅದು ಸಂಪೂರ್ಣವಾಗಿ ಎಲ್ಲ ಕೂಡ ಪಾಸ್ ಆಗಬೇಕು. ಅದೇ ರೀತಿ ಫೇಲ್ ಆಗಬಾರ್ದು. ಇದು ಇಷ್ಟು ಎಲಿಜಿಬಲ್ ಇದೆ. ಡಿಸ್ಕ್ರಿಪ್ಷನ್ ಬೇಕಾದ್ರೆ ಲಿಂಕ್ ನ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ಅರ್ಜಿ ಕೂಡ ಸಲ್ಲಿಸಿ. ಇದೇ ರೀತಿ ವಿಡಿಯೋಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.